ಇನ್ನೊಂದು ಗಂಟೆಯಲ್ಲಿ ಫ್ಲೈಟ್ ಹತ್ತಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಆರೋಪಿ ಪ್ರಜ್ವಲ್ಗಾಗಿ ಎಸ್ಐಟಿ ತಂಡ ಕೂಡ ಕಾದು ನಿಂತಿದೆ. ಮ್ಯೂನಿಕ್ ಏರ್ಪೋರ್ಟ್ಗೆ ಬಂದಿರುವಂತಹ ಪ್ರಜ್ವಲ್ ರೇವಣ್ಣ ಇನ್ನೊಂದು ಗಂಟೆಯಲ್ಲಿ ಟೇಕ್ ಆಫ್ ಆಗುತ್ತೆ ಫ್ಲೈಟ್. ಟ್ರಾಲಿ ಬ್ಯಾಗ್ ಸಮೇತ ಏರ್ಪೋರ್ಟ್ಗೆ ಆರೋಪಿ ಆಗಮಿಸಿರುವಂತದ್ದು. ಪ್ರಜ್ವಲ್ ಚೆಕ್ ಇನ್ ಆದ ನಂತರ ಬರ್ತಾರಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗುತ್ತೆ. ಯಾಕೆಂದ್ರೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ ದಾರಿ ತಪ್ಪಿಸಿದ್ರಲ್ಲ, ಹಾಗಾಗಿ ಈ ಅನುಮಾನಗಳು ಹುಟ್ಕೊಂಡಿರೋದು. ಬರ್ತಾರಾ ಇಲ್ವಾ ಅನ್ನುವಂತ ಅನುಮಾನ. ಅಲ್ಲಿ ಚೆಕ್ ಇನ್ ಆದ ನಂತರ ಅವ್ರು ಚೆಕ್ ಇನ್ ಆಗಿದ್ದಾರೆ ಅಂತ ಅಂದ್ರೆ, ಅವರ ಪಾಸ್ಪೋರ್ಟ್ ತೋರಿಸಿದ್ದಾರೆ ಅಂದ್ರೆ ಇಮಿಗ್ರೇಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಅದಾದ ಬಳಿಕ ಮಾಹಿತಿ ಗೊತ್ತಾಗುತ್ತೆ. ಫ್ಲೈಟ್ ಅನ್ನ ಹತ್ತುತ್ತಾ ಇದ್ದಾರೆ, ಕನ್ಫರ್ಮ್ ಆಗಿ ಇವತ್ತು ಬರ್ತಾರೆ ಅಂತ. ಮಧ್ಯಾಹ್ನ 3 ಗಂಟೆಗೆ ಮ್ಯೂನಿಕ್ ನಿಂದ ಬೆಂಗಳೂರಿಗೆ ಹೊರಡಲಿರುವಂತಹ ಫ್ಲೈಟ್ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡುತ್ತೆ. ವಲಸೆ ವಿಭಾಗದ ಅಧಿಕಾರಿಗಳಿಗೆ ತಲುಪಿದೆ ಪ್ಯಾಸೆಂಜರ್ ಲಿಸ್ಟ್. ಅಂದ್ರೆ ಯಾರ್ಯಾರು ಪ್ಯಾಸೆಂಜರ್ಸ್ ಇದ್ದಾರೆ ಆ ಲಿಸ್ಟ್ ಹೋಗಿದೆ. ಚೆಕ್ ಇನ್ ಆದ ಮೇಲೆ ಏರ್ಪೋರ್ಟ್ಗೆ ಹೋದ್ರು ಅಂತ ಅಂದ್ರೆ ಅಲ್ಲಿ ಪರಿಶೀಲನೆ ಎಲ್ಲ ಆದ ಬಳಿಕ ಗೊತ್ತಾಗುತ್ತೆ ಪ್ರಜ್ವಲ್ ಇವತ್ತು ಫ್ಲೈಟ್ ಹತ್ತಿದಾರ ಇಲ್ವಾ ಅಂತ. ಲುಫ್ತಾನ್ಸಾ ಏರ್ಲೈನ್ಸ್ ಕೊಟ್ಟಿರುವಂತಹ ಪ್ಯಾಸೆಂಜರ್ ಲಿಸ್ಟ್ ನಲ್ಲಿ ಈಗ ಪ್ರಜ್ವಲ್ ಹೆಸರು ಕೂಡ ಇದೆ. ಪ್ರಜ್ವಲ್ ಚೆಕ್ ಇನ್ ಆದ ನಂತರ ಅವ್ರು ಬರ್ತಾರ ಇಲ್ವಾ ಅನ್ನೋದು ಕನ್ಫರ್ಮ್ ಆಗುತ್ತೆ. ಲುಫ್ತಾನ್ಸಾ ಏರ್ಲೈನ್ಸ್ ನ ಬೆಂಗಳೂರು ಅಧಿಕಾರಿಗಳ ಜೊತೆ ಎಸ್ಐಟಿ ಈಗಾಗಲೇ ಸಂಪರ್ಕವನ್ನ ಇಟ್ಕೊಂಡಿದೆ. ಅವರಿಗೆ ತಕ್ಷಣವೇ ಮಾಹಿತಿ ಗೊತ್ತಾಗುತ್ತೆ ಅವರು ಚೆಕ್ ಇನ್ ಆದ್ರು ಅಂತ ಅಂದ್ರೆ. ಅದಾದ ಬಳಿಕ ಇವತ್ತು ಮಧ್ಯರಾತ್ರಿ 12 ಗಂಟೆ 5 ನಿಮಿಷಕ್ಕೆ ಬೆಂಗಳೂರಿಗೆ ಆಗಮಿಸುವಂತಹ ಫ್ಲೈಟ್ ಏನಿದೆ ಅದರ ದಾರಿಯನ್ನ ಎದುರು ನೋಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬಂಧನದ ಪ್ರಕ್ರಿಯೆಗೆ ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಬಂಧನ ಮಾಡಲೇಬೇಕು ಅಂತ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಏನಿದ್ದಾರೆ ಬೆಂಗಳೂರಷ್ಟೇ ಅಲ್ಲ, ಮಂಗಳೂರು ಏರ್ಪೋರ್ಟ್ ಅಲ್ಲೂ ಕೂಡ ಬೀಟ್ ಬಿಟ್ಟಿದ್ದಾರೆ. ಪ್ರಜ್ವಲ್ ಏರ್ಪೋರ್ಟ್ಗೆ ಬಂದಿರುವ ಬಗ್ಗೆ ಎಸ್ಐಟಿಗೆ ಮಾಹಿತಿ ಈಗಾಗಲೇ ಸಿಕ್ಕಿದೆ. ಏರ್ಪೋರ್ಟಿಗೆ ಬಂದಿದ್ದಾರೆ ಅಂತ. ಚೆಕ್ ಇನ್ ಆದ್ಮೇಲೆ ಗೊತ್ತಾಗುತ್ತೆ ಫ್ಲೈಟ್ ಹತ್ಕೊಂಡ್ರ ಏನು ಅಂತ. ಪ್ರಜ್ವಲ್ ಫ್ಲೈಟ್ ಹತ್ತಿದ್ರು ಅಂತ ಅಂದ್ರೆ ಮಧ್ಯರಾತ್ರಿ 12 ಗಂಟೆ 5 ನಿಮಿಷಕ್ಕೆ ಬೆಂಗಳೂರಿನಲ್ಲಿ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಚೆಕ್ಔಟ್ ಆಗ್ತಾ ಇದ್ದಂತೆ ಏರ್ಪೋರ್ಟ್ ನಲ್ಲೇ ಪ್ರಜ್ವಲ್ ಅರೆಸ್ಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟರು. ಅವರು ಫ್ಲೈಟ್ ಇಂದ ಇಳಿದ ತಕ್ಷಣನೇ ವಿಮಾನ ನಿಲ್ದಾಣದಲ್ಲೇ ವಶಕ್ಕೆ ಪಡ್ಕೊಳ್ಳಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಸಚಿವರು ಕೊಟ್ಟಿದ್ದಾರೆ. ಬರ್ತಾರೆ ಅಂತ ಇದೆ, ಟಿಕೆಟ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಅವರು ಬರ್ತಾರೆ ಅಂತೇಳಿ ನಮ್ಮ ಎಸ್ಐಟಿ ಅವರು ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ. ಅವ್ರು ಬಂದ್ರೆ ಲೀಗಲ್ ಪ್ರೋಸೆಸ್ ಏನಾಗಬೇಕು ಅದೆಲ್ಲ ಪ್ರಾರಂಭ ಆಗುತ್ತೆ. ಎಸ್ಐಟಿ ಅವರು ಹಂಗೇರಿಯ ಅಲ್ಲಿಂದ ವಿಡಿಯೋ ರಿಲೀಸ್ ಮಾಡಿರೋದು ಅನ್ನೋದು ಪತ್ತೆ ಹಚ್ಚಿದಾರಂತೆ. ಯಾಕೆ ಸರ್ ಅರೆಸ್ಟ್ ಮಾಡೋದಕ್ಕೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಹೋಗಿ ಅರೆಸ್ಟ್ ಮಾಡಬಹುದಾಗಿತ್ತು? ನಾವಲ್ಲಿ ಹೋಗಿ ಅರೆಸ್ಟ್ ಮಾಡಂಗಿಲ್ರಿ. ಯಾರು ಹೇಳಿದ್ ನಿಮ್ಗೆ ನಾವು ಹೋಗಿ ಅಲ್ಲಿ ಅರೆಸ್ಟ್ ಮಾಡಿ ಎಳ್ಕೊಂಡ್ಬಂದ್ಬಿಡ್ಬೋದು ಅಂತ? ಸಪೋರ್ಟ್ ತಗೊಂಬೋದಾಗಿತ್ತು. ಇಲ್ಲ, ಅವ್ರು ಮಾಡೋಕ್ ಬರೋದಿಲ್ಲ. ಕೇಂದ್ರ ಸರ್ಕಾರನೂ ಕೂಡ ಯಾರನ್ನೂ ಕಳಿಸಿ ಅರೆಸ್ಟ್ ಮಾಡಿಸ್ಕೊಂಡು ಕರ್ಕೊಂಡ್ ಬರೋದಕ್ಕೆ ಆಗೋದಿಲ್ಲ. ಇಂಟರ್ಪೋಲ್ಗೆ ಹೇಳಿರೋದು ಉದ್ದೇಶನೇ ಅದು. ಇಂಟರ್ಪೋಲ್ಗೆ ಹೇಳಿ ಇಂಟರ್ಪೋಲ್ ಇಂದ ಬ್ಲೂ ಕಾರ್ನರ್ ನೋಟಿಸ್ ಹಾಕಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ಈಗ ನಾವೆಲ್ಲ ಹೋಗಿ ನೆಲಮಂಗಲದ ಹತ್ರ ಹೋಗಿ ಎಳ್ಕೊಂಬತ್ತೀವಲ್ಲ, ಹಂಗ್ ಮಾಡಕ್ಕಾಗುತ್ತೆ? ಹೌದು, ಕಾನೂನು ಪ್ರಕಾರ ಈಗಾಗಲೇ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆದ್ಮೇಲೆ ಅರೆಸ್ಟ್ ಮಾಡಬೇಕು. ಅದ್ರ ಪೊಲೀಸ್ನವರು ಕೆಲಸ ಮಾಡ್ತಾರೆ. ಅದು ಎಸ್ಐಟಿನವರು ಡಿಸೈಡ್ ಮಾಡ್ತಾರೆ. ಗೊತ್ತಿಲ್ಲ, ನಾವು ಬರ್ದಿದ್ದೀವಲ್ಲ ರದ್ದು ಮಾಡಿ ಅಂತೇಳಿ. ಅದು ರದ್ದು ಮಾಡೋದಕ್ಕೆ ಈಗ ಇಲ್ಲಿನ ಲೀಗಲ್ ಪ್ರೊಸೆಸ್ ಏನಾಗುತ್ತೆ ಅದು ನೋಡಿಕೊಂಡು ಅವ್ರು ರದ್ದು ಮಾಡಬಹುದು. ರದ್ದು ಮಾಡ್ತೀವಿ ಅಂತ ಹೇಳಿದಾರಲ್ಲ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿದ್ದಾರೆ. ನಾವು ಈಗ ಪತ್ರ ಬಂದಿದೆ, ನಾವು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತೇಳಿ ಅವರೇ ಹೇಳಿದ್ದಾರೆ. ನಿಧಾನ ಆಗಿದೆ, ಆದ್ರೆ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಚುನಾವಣೆ ದೃಷ್ಟಿಯಿಂದ ಏನಾದರೂ ಅವ್ರು ಬಂದ್ರೆ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಇಷ್ಟು ವಿಳಂಬ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಏನು ಅಂತೇಳಿ. ನನ್ನ ಕಾನೂನು ಪ್ರಕಾರ ನಮ್ಮಲ್ಲಿ ನಾವು ಏನ್ ಮಾಡಬೇಕು, ಎಸ್ಐಟಿ ಏನ್ ಮಾಡಬೇಕು ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ. ಚುನಾವಣೆಗೆ ಎಫೆಕ್ಟ್ ಆಗುತ್ತಾ ಆಗೋದಿಲ್ವಾ ಅದು ಬೇರೆ ವಿಚಾರ. ಆದ್ರೆ ಕಾನೂನು ಪ್ರಕಾರ ನಾವೇನ್ ಮಾಡಬೇಕು ಅದನ್ನ ಯಾವುದೇ ಮುಲಾಜಿಲ್ಲದೆ ಮಾಡ್ತಾ ಇದ್ದೀವಿ. ಇಲ್ಲ, ಅವರೇ ಹೇಳಿದಾರಲ್ಲ ಬರ್ತೀವಿ ಅಂತ. ನಾವೇ ಬರ್ತಾರೆ ಅಂತ ನಾವು ಹೇಳಲಿಲ್ಲ. ಅವರೇ ಹೇಳಿದ್ದಾರೆ ನಾನು 31ನೇ ತಾರೀಕು 10 ಗಂಟೆಗೆ ಎಸ್ಐಟಿ ಮುಂದೆ ಅಪಿಯರ್ ಆಗ್ತೀನಿ ಅಂತ ಅವ್ರ ವಿಡಿಯೋದಲ್ಲಿ ಹೇಳಿದ್ದಾರೆ. ನಾನು ಕೂಡ ಅದನ್ನ ನೋಡಿದೆ. ಅದರಿಂದ ಅವರು ಬರ್ತಾರೆ ಅಂತೇಳಿ ನನಗೂ ಅನ್ಸುತ್ತೆ. ಯಾಕೆಂದ್ರೆ ಈಗಿನ ಡೆವಲಪ್ಮೆಂಟ್ಸು ಬರಲೇಬೇಕು. ಬರಲಿಲ್ಲ ಅಂತಂದ್ರೆ ಪ್ರಾಸೆಸ್ ಮುಂದುವರಿಯುತ್ತೆ. ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡೋದು, ಆಮೇಲಿಂದ ಇಂಟರ್ಪೋಲ್ನವರಿಗೆ ಮತ್ತು ತಿರ್ಗಾ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅಂದರೆ ಥ್ರೂ CBI ನಾವು ನೇರವಾಗಿ ಸ್ಟೇಟ್ ಗೌರ್ಮೆಂಟ್ ಮಾಡಕ್ಕೆ ಬರೋದಿಲ್ಲ. ಥ್ರೂ ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸೀಸ್ ಮಾಡ್ತೀವಿ.